ಇನ್ನು ಮಂಡ್ಯದಲ್ಲಿ ಕುಮಾರಸ್ವಾಮಿ ಹಾಗೂ ಸುಮಲತಾ ಅವರ ನಡುವೆ ಈ ಪ್ರಚಾರದ ವಿಚಾರದಲ್ಲಿ ಫೈಟ್ ನಡೀತಾ ಇದೆ. ಪ್ರಚಾರಕ್ಕೆ ಕರೆದಿಲ್ಲ ಅಂತ ಸಂಸದೆ ಸುಮಲತಾ ಮತ್ತು ಕುಮಾರಸ್ವಾಮಿ ನಡುವೆ ಫೈಟ್ ಆಗ್ತಾ ಇದೆ. ಪ್ರಚಾರಕ್ಕೆ ಕರೆದಿಲ್ಲ ಅಂತ ಒಂದ್ ಕಡೆ ಸಂಸದೆ ಸುಮಲತಾ ಹೇಳ್ತಿದ್ದಾರೆ. ಇನ್ನು ನಾನೇ ಖುದ್ದಾಗಿ ಆಹ್ವಾನ ನೀಡಿದ್ದೇನೆ ಅಂತ ಎಚ್ಡಿಕೆ ಹೇಳ್ತಿದ್ದಾರೆ. ಅಂದ್ರೆ ಮಂಡ್ಯದಲ್ಲಿ ಪ್ರಚಾರದಲ್ಲಿ ಕಾಣಿಸ್ಕೊಳ್ಳಿಲ್ಲ ಸುಮಲತಾ. ಕುಮಾರಸ್ವಾಮಿ ನನ್ನನ್ನ ಯಾವುದೇ ಪ್ರಚಾರಕ್ಕೆ ಕರೆದಿಲ್ಲ ಅಂತ ಹೇಳಿದ್ದಾರೆ. ಒಂದೇ ಒಂದು ದಿನವೂ ಕೂಡ ಪ್ರಚಾರ ಮಾಡದಂತ ಸುಮಲತಾ, ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಸುಮಲತಾ ಬೇಸರ ವ್ಯಕ್ತಪಡಿಸಿದ್ದಾರೆ, ನನ್ನ ಕರೆದಿಲ್ಲ ಅಂತ ಹೇಳಿ. ಹಾಗಾದ್ರೆ ಸುಮಲತಾ ಹೇಳಿದ್ದೇನು, ಕುಮಾರಸ್ವಾಮಿ ಏನ್ ಹೇಳಿದ್ರು ಈ ಪ್ರಚಾರಕ್ಕೆ ಸಂಬಂಧಪಟ್ಟಾಗಿ, ಏನಿದು ಗೊಂದಲ, ಬನ್ನಿ ನೋಡೋಣ. ಇವತ್ತಿನ ದಿನದವರೆಗೂ JDS ಪಕ್ಷದ ನಾಯಕರು ಯಾರು ನನ್ನನ್ನು ಇಂಥ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ, ನೀವು ಬಂದು ನಮ್ಮನ್ನು ಆ ಸಭೆಯಲ್ಲಿ ಜಾಯಿನ್ ಮಾಡಿ ಅಥವಾ ನಮ್ಮ ಪರ ಈ ಒಂದು ಊರಿಗೆ, ಈ ಒಂದು ತಾಲೂಕಿಗೆ, ಈ ಒಂದು ಗ್ರಾಮಕ್ಕೆ ಪ್ರಚಾರಕ್ಕೆ ಬನ್ನಿ ಅನ್ನೋವಂಥ ಮಾತನ್ನು ಎಲ್ಲಾದರೂ ಅವ್ರು ಹೇಳಿ ನಾನು ಬೇಡ ಅಂತ ಹೇಳಿದ್ರೆ ಅದನ್ನು ರೆಕಾರ್ಡ್ ನನಗೆ ಕೊಡೋಕ್ಕೆ ಹೇಳಿ. ನನ್ನನ್ನು ಯಾವುದೇ ಒಂದು ಪ್ರಚಾರಕ್ಕೆ ನೀವು ಬನ್ನಿ ಅಂತ ಈವರೆಗೂ ಕರೆದಿಲ್ಲ. ಯಾರೂ ನನ್ನ ಫೋನಲ್ಲೂ ಟಚ್ಚಲ್ಲೂ ಇಲ್ಲ. ಅವತ್ತು ಕುಮಾರಸ್ವಾಮಿ ಅವ್ರು ನಮ್ಮ ಮನೆಗೆ ಬಂದಾದಮೇಲೆ ಈವರೆಗೂ ಅಲ್ಲಿಂದನೂ ನನ್ನ ಜೊತೆಯಲ್ಲಿ ಯಾರೂ ಫೋನಲ್ಲಿ ಮಾತಾಡಿಲ್ಲ. ನನ್ನ ಸುತ್ತಮುತ್ತ ಯಾರಿಗೂ, ನಮ್ಮ ಆಪ್ತರಿಗೂ ಯಾರೂ ಕೇಳಲಿಲ್ಲ ಈ ರೀತಿ ಮೇಡಮ್ ಬರಬೇಕು, ನಮ್ಮ ಪ್ರಚಾರಕ್ಕೆ ಜಾಯ್ನ್ ಆಗಬೇಕು ಅನ್ನುವಂಥದ್ದು. ಇನ್ಫ್ಯಾಕ್ಟ್ ಆವತ್ತು ಮೋದಿ ಅವರ ಮೈಸೂರು ಸಮಾವೇಶದಲ್ಲಿ ಅಶೋಕ್ ಅವರು ಹೇಳಿದ್ರು, ನಾನು ಒಂದು ಡೇಟ್ ಎಲ್ಲ ಫಿಕ್ಸ್ ಮಾಡಿ ಅವರು ನನ್ನನ್ನು ಕೇಳಿದ ಮೇಲೆ ನಾನು ನಿಮ್ಗೆ ಹೇಳಿ ಕಳಿಸ್ತೀನಿ, ಅವತ್ತು ದಿನ ಬನ್ನಿ ಅಂತ ಹೇಳಿದ್ದಕ್ಕೆ ನಾನು ಬರ್ತೀನಿ ಅಂತ ಹೇಳಿದ್ದೆ. ಈಗ ಪಕ್ಷದಲ್ಲೂ ಇವರು ಅದನ್ನು ಕೇಳಲಿಲ್ಲ. ಒಂದಿನ ಎಲ್ಲರನ್ನೂ ಜೋಡಿಸಿ ಇಲ್ಲಿ ಪ್ರಚಾರಕ್ಕೆ ಕರೆಸಿ ಅನ್ನೋಂಥ ಮಾತನ್ನು ಯಾರೂ ನನಗೆ ಹೇಳಿಲ್ಲ ಈವರೆಗೂ. ಅಂಥದ್ರಲ್ಲಿ ನಾನು ತ್ಯಾಗ ಮಾಡಿ ಅದಕ್ಕೆ ಬೆಲೆ ಇಲ್ಲದಂಗೆ ಆಗುತ್ತೆ ಅನ್ನೋ ಒಂದು ಬೇಜಾರು ನನ್ನಲ್ಲಿ ತುಂಬ ಕಾಡ್ತಿದೆ. ಪಕ್ಷಭೇದ ಮರೆತು BJP ಕಾರ್ಯಕರ್ತರು ಜೊತೆಗೂಡಿ ಕಾಂಗ್ರೆಸ್ನವರು ಹಲವಾರು ಜನ ನನ್ನ ಜೊತೆ ಬರದೇ ಇದ್ದರು, ಮನೇಲೇ ಕೂತು ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಇವತ್ತಿನ ಪ್ರಕ್ರಿಯೆಗಳು ನಡೆದಿದೆ. ಇದರಲ್ಲಿ ಪ್ರಶ್ನೆ ನನಗೆ ಯಾರೂ ವಿರೋಧ ಮಾಡಿಲ್ಲ, ಎಲ್ಲರೂ ನನಗೆ ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಹೇಳಬೇಕಾಗ್ತದೆ. ಗೆದ್ದಂಥ ಸೀಟ್ನ ಬಿಟ್ಕೊಟ್ಟೆ, ಆದರೆ ಪ್ರಚಾರಕ್ಕೆ ಕರೀಲಿಲ್ಲ ಅವರು ಅಂತ. ನಿಮಿಷ ನಾನೇ ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರ ಕೋರಿ ನಾನೇ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಬಂದಿದ್ದೇನೆ. ಅದಕ್ಕಿಂತ ಏನು ಮಾಡ್ಬೇಕು? ನಾನು ಸಹಕಾರ ಕೇಳಿದ್ದೆ. ನಾನು ಸಹಕಾರ ಕೇಳಿಲ್ಲ ಅಂತ ಯಾರು ಹೇಳ್ತಾರೆ? ನೀವೇ ಪ್ರತಿನಿಧಿಸಿದ್ರಲ್ವಾ, ಸಹಕಾರನೂ ಕೇಳಿದ್ದೇನೆ. ಇಲ್ಲಿ ಹೇಳ್ತಾ ಇರುವ ಅಂಬರೀಷ್ ಅಭಿಮಾನಿಗಳು ಒಳಗೊಂಡಂತೆ ನನಗೆ ಕೆಲಸ ಮಾಡಿದ್ದಾರೆ. ನನಗಿಲ್ಲಿ ಕ್ಷೇತ್ರದಲ್ಲಿ ಪಕ್ಷಭೇದ ಮರೆತು ಅಂತ ಹೇಳಿದೆ. ಅವರೂ ಸಹ ನಾನು ಅವ್ರ ಮನೆಗೆ ಹೋಗಿ ಅವ್ರ ಸಹಕಾರಿಯನ್ನು ಕೋರಿದ್ದೇನೆ. ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಮೈಸೂರಿನಲ್ಲಿ ಒಂದೇ ವೇದಿಕೆ ಮೇಲಿದ್ದು, ಅಲ್ಲೂ ಸಹ ಒಂದು 2 ದಿನ ಪ್ರಚಾರಕ್ಕೆ ಆದರೆ ಸಾಧ್ಯ ಆದರೆ ಬನ್ನಿ ಯಾಕಂತ ಕರೆದಿದ್ದೇನೆ. ಅದು ಹೊರತುಪಡಿಸಿ ಇಲ್ಲಿ ನಾನು ಅವ್ರಿಗೆ ವಿರೋಧ ಮಾಡಿ, ಈಗ ನನಗೆ ಬಂದು ಮತ ಯಾಕೆ ಹಾಕಿದ್ದಾರೆ? ಅವ್ರ ಮತ ನನಗೆ ಕೊಟ್ಟಿರ್ತಾರೆ. ಅವ್ರು ಬಂದಲ್ಲಿ ಊರಿನಿಂದ ಬೆಂಗಳೂರಿಂದ ಬಂದಿಲ್ಲಿ ಮತ ದೊಡ್ಡ ಕೆರೆಯಲ್ಲಿ ಮತ ಹಾಕಿಲ್ವಾ? ಅದರಿಂದ ಇಲ್ಲಿ ಗೊಂದಲಗಳಿಗೆ ಯಾರು ದೊಡ್ಡ ಮಟ್ಟದಲ್ಲಿ ಪ್ರಚಾರ ಕೊಡಬೇಕಾಗಿಲ್ಲ. ಅವರನ್ನೂ ಒಳಗೊಂಡಂತೆ ಅಂಬರೀಷ್ ಅಣ್ಣನ ಅಭಿಮಾನಿಗಳೂ ಒಳಗೊಂಡಂತೆ ಎಲ್ಲರೂ ನನಗೆ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾರು ಯಾರ ಬಗ್ಗೆನೂ ಸಣ್ಣತನದಲ್ಲಿ ಮಾತಾಡೋದು ಬೇಡ. ನಾನು ಬೆಂಗಳೂರು ಮೈಸೂರಿನಲ್ಲಿ ಸಭೆ, ನಾನು ಇದ್ದೆ, ಅವರು ಇದ್ದು ನರೇಂದ್ರ ಮೋದಿಯವರ ಸಭೆಯಲ್ಲಿ. ಅಶೋಕ್ ಅವರು ನನ್ನ ಜೊತೆಲೇ ಇದ್ದರಲ್ವೇ, ಮಾಜಿ ಸಚಿವರು, ವಿರೋಧ ಪಕ್ಷದ ನಾಯಕರು, ಅವರು ನಾನು ಇಬ್ಬರು ಕರೆದಿದ್ದೇವೆ. 1-2 ದಿನ ಬನ್ನಿ ಅಂತೇಳಿ 1-2 ದಿನ ಬಂದು ಸಹಕಾರ ಕೊಟ್ಟಿದ್ದೆ. ಅವರೇ ಹೇಳಿದ್ದಾರೆ ನಾನು NDA ಪಕ್ಷಕ್ಕೆ ಸೇರಿದ್ದೇನೆ, BJP ಪಕ್ಷಕ್ಕೆ ಸೇರಿದ್ದೇನೆ. BJP ನಾಯಕರು ನನ್ನನ್ನು ಎಲ್ಲಿಗೆ ಹೋಗಿ ಕ್ಯಾಂಪೇನ್ ಮಾಡು ಅಂತಾರೆ, ಅಲ್ಲೋಗಿ ಕ್ಯಾಂಪೇನ್ ಮಾಡ್ತೀನಿ ಅಂತ ಅವರೇ ಹೇಳಿದ್ದಾರೆ. ನಾನು BJP ಕಾರ್ಯಕರ್ತರು ಎಲ್ಲ ಕೆಲಸ ಮಾಡಿದ್ದಾರಲ್ಲ, ಇಲ್ಲಿ ಎಲ್ಲ ನಾಯಕರುಗಳು ಕೆಲಸ ಮಾಡಿದ್ದಾರೆ. ಇಲ್ಲಿ ನನಗೆ ಯಡಿಯೂರಪ್ಪನವರು ಬಂದಿದ್ದಾರೆ, ವಿಜೇಂದ್ರ ಬಂದಿದ್ದಾರೆ, ಅಶ್ವಥ್ ನಾರಾಯಣ ಬಂದಿದ್ದಾರೆ, ಎಲ್ಲರೂ ಬಂದು ಪ್ರಚಾರ ಮಾಡಿದ್ದಾರೆ. ಇದರಲ್ಲಿ ವಿಶೇಷ ಏನಿಲ್ಲ. ಅದರಿಂದ ನಾನು ಅವ್ರ ಸಹಕಾರ ಕೋರಿದ್ದೆ, ಸಹಕಾರನೂ ಕೊಟ್ಟಿದ್ದಾರೆ. ಅವ್ರು ಅಂಬರೀಷ್ ಅಣ್ಣನ ಅಭಿಮಾನಿಗಳಿಗಿಂತಲೂ ನನಗಿಲ್ಲಿ ಸಹಕಾರ ಕೊಟ್ಟಿರಬೇಕಾ? ಎಲ್ಲರೂ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಯಾವುದೇ ರೀತಿ ಗೊಂದಲಗಳಿಲ್ಲ. ಅವರೆಲ್ಲ ಕೆಲಸ ಮಾಡಿದ್ರಿಂದಲೇ ಇವತ್ತು ಬಹುಶಃ ರಾಜ್ಯದಲ್ಲೇ ಅತ್ಯಂತ ಹೆಚ್ಚಿನ ಬಹುಮತದಲ್ಲಿ ನಾನು ಗೆಲ್ಲೋದಕ್ಕೆ ಕಾರಣ. ಇವತ್ತು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಪಕ್ಷಭೇದ ಮರೆತು ಅದ್ರ ಜೊತೆಗೆ ಯಾವುದೇ ರೀತಿಯ ಜಾತಿಯ ವ್ಯಾಮೋಹಕ್ಕೂ ಒಳಗಾಗಿದೆ. ಅಲ್ಲಿ ಮತ್ತು ಕಾಂಗ್ರೆಸ್ಸು BJP ದಳ ಅಂತಕ್ಕಂಥದ್ದು ಇಲ್ಲದೆ ಎಲ್ಲರೂ ಸಹ ಸಹಕಾರ ಕೊಟ್ಟಿದ್ದಾರೆ.